ರಾಷ್ಟ್ರಪತಿ ಯಾರಿಗೆ ಕೊಟ್ಟಾಯ್ತಲ್ಲ, ಕೊಟ್ಟಾಯ್ತು. ಅದು ಏನಿಲ್ಲ. ಸಿ IBಯಲ್ಲಿ ಸಾಮಾನ್ಯವಾಗಿ ಕಚೇರಿಗಳಿಗೆ ಕೊಡಲ್ಲ, ಸಿಂಪಲ್. ಅವ್ರು ನನಗೆ ಅಲ್ಲೇ ಬೇಕು ಅಂತ ಹೇಳಿ ಅವರು ಒಂದು ರೀತಿನಲ್ಲಿ ಹಠ ಇಟ್ಕೊಂಡು ಕೂತಿದ್ರು. ನಾವು ನೋಡಪ್ಪ, ನಾಳೆ ಇಲ್ಲಿ ಪೊಲಿಟಿಕಲ್ ಮೀಟಿಂಗ್ಸ್ ಆಗೋದಿಲ್ಲ, ಮಾಡಬಾರ್ದು. IBನಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಯಾವುದೇ ಪೊಲಿಟಿಕಲ್ ಮೀಟಿಂಗ್ ಕೂಡ ಮಾಡಬಾರ್ದು ಅಂತ. ಪ್ಲಸ್ ಎಲೆಕ್ಷನ್ಸ್ಗಳು ಬಂದಾಗ ಅವರು ಬೀಗ ಹಾಕ್ತಾರೆ, ವೆಕೇಟ್ ಮಾಡಬೇಕು. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. DC ಕಚೇರಿನಲ್ಲಿ ಸಾಮಾನ್ಯವಾಗಿ MP ಗಳಿಗೆಲ್ಲ MLAಗಳಿಗೆ MP ಗಳಿಗೆ ಕೊಡ್ತಾರೆ. ಈಗ ನನಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ನನಗೊಂದು ಕಚೇರಿ DC ಆಫೀಸಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟು ಇಲ್ಲ ಅಲ್ಲೇ ಕೊಡಬೇಕು ಅಂತ ಅವರು ಇದು ಮಾಡ್ತಿದ್ರು. ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋಣ, ನಾವು ತೀರ್ಮಾನ ಮಾಡೋದು ಬೇಡ ಜಿಲ್ಲೆನಲ್ಲಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡು ಅವರು ಈಗ ಗಲಾಟೆ ಹಾಕಬೇಕು, ಅವರು ಕೇಂದ್ರದ ಸಚಿವರಿದ್ದಾರೆ, ಕೊಡಿ, ಅವ್ರಿಗೂ ಕಾನೂನು ಗೊತ್ತಿರುತ್ತೆ, ಅವರು ಕೊಡಿ ಅಂತ ಕೊಟ್ಟಿದ್ವಿ. ಅದು ಬೇರೆ. ಅಲ್ಲಿ ಜಲದರ್ಶಿನಿನಲ್ಲಿ ಔಟ್ ಹೌಸ್ ತರ ಇದಾವೆ, ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆತರ ಎಲ್ಲೂ ಕೂಡ ಆತರ ಕೊಡ್ಬೋದಿತ್ತು, ಬಟ್ ಅಲ್ಲಿ ಆ ಏರಿಯಾದಲ್ಲೇ ಒಳಗಡೆನೆ ಕೊಡಬಾರ್ದು ಅಂತ ಕಾನೂನು. ಹೆರಿಟೇಜ್ ಬಿಲ್ಡಿಂಗು ಜೊತೆಗೆ ಅಲ್ಲಿ ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಂಗಿಲ್ಲ, ಬಾವುಟ ಹಾಕಂಗಿಲ್ಲ, ಬ್ಯಾನರ್ ಹಾಕಂಗಿಲ್ಲ, ಆ ಥರ ಎಲ್ಲ ಇದೆ. ಅದು ನೋಡೋಣ ಮುಂದೆ ಅವರು ಯಾವ ಥರ ಮಾಡ್ತಾರೆ. ಬ್ಯಾನರು, ಪೋಸ್ಟರು ಅವು ಇವು ಹಾಕ್ಕೊಂಡ್ರೆ ಸರಿ ಹೋಗಲ್ಲ. ಥ್ಯಾಂಕ್ ಯು. ಯಾರಿಗೆ? ಮಾಡಿದ್ನಲ್ಲಿ ಇಲ್ಲೇ ಬಂದಿದ್ರು. ಅಲ್ಲ ರೀ, ಇಲ್ಲೇ ಬಂದಿದ್ರಲ್ಲ ನೀವು, ಇಲ್ಲೇ ಅಡ್ರೆಸ್ ಮಾಡಿದ್ರು. ನಾವಿಬ್ರು ಅಣ್ಣ ತಮ್ಮದಿರು ಅಂತ ಹೇಳಿದ್ರು, ಹೇಳಿಲ್ವಾ? ಗೊತ್ತಿಲ್ಲ, ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ.